ಒಂದು ಕಡೆ ಸುರ್ಜೇವಾಲಾ ಅವರು ದಿಲ್ಲಿಗೆ ಬಂದರೆ, ಇನ್ನೊಂದು ಕಡೆ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಬಂದು ರಾಹುಲ್ ಗಾಂಧಿ ಅವರು ಒಂದು ರೌಂಡ್ ಚರ್ಚೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲೇ ಉಳ್ಕೊಂಡಿದ್ದರು. ಅವರು ಮಧ್ಯಾಹ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿದ್ದರು. ಏನೇನು ಡಿಸ್ಕಷನ್ ಆಯಿತು ಗೊತ್ತಿಲ್ಲ. ತುಂಬ ಮುಂದಿನ ಹಂತಕ್ಕೆ ಹೋಗಿ ಏನೋ ಚರ್ಚೆ ಆಗಿದೆ ಅಂತ ಸದ್ಯಕ್ಕಂತೂ ಅನ್ನಿಸ್ತಾ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ, ಕ್ಯಾಬಿನೆಟ್ಟು ಯಾರಿರಬೇಕು ಯಾರಿರಬಾರ್ದು ಅಲ್ಲಿ ತನಕ ಚರ್ಚೆ ಬಂದಿದೆ ಅನ್ನುವ ಮಾಹಿತಿ ನಮಗಂತೂ ಸದ್ಯಕ್ಕಿಲ್ಲ. ಆಮೇಲೆ ನಾಳೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ ಸಂಜೆ ಕರೀತಾರೋ, ನಾಡಿದ್ದು ಬೆಳಗ್ಗೆ ಕರೀತಾರೋ, ನಾಡಿದ್ದೊಳಗೆ ಆ ಪ್ರೊಸೆಸ್ ಮುಗಿಸ್ತಾರೆ. ಪ್ರಾಸೆಸ್ ಮುಗಿಸಿ ಸಿದ್ದರಾಮಯ್ಯನವರ ಬಾಯಿಂದಲೇ ಡಿ ಕೆ ಶಿವಕುಮಾರ್ ಅವರ ಹೆಸರಿನ ಪ್ರಸ್ತಾಪ ಮಾಡಿಸುವ ಆಲೋಚನೆಯಲ್ಲಿ ಹೈಕಮಾಂಡ್ನವರಿದ್ದಾರೆ. ಸಿದ್ದರಾಮಯ್ಯನವರೇ ಹೇಳೋದು, ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಆರಿಸಬೇಕು ಅಂತ ನಾನು ಪ್ರಸ್ತಾಪ ಮಂಡಿಸುತ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳೋದು. ಬಸವರಾಜ ಬೊಮ್ಮಾಯಿ ಅವ್ರ ಹೆಸರು ಯಡಿಯೂರಪ್ಪನವ್ರ ಹತ್ರ ಹೇಳಿಸಿದ್ರು ಬಿ ಜೆ ಪಿಯವರು. ಹಾಗೆ ಅಂದರೆ ಆಲ್ ಈಸ್ ವೆಲ್, ಎವ್ರಿಥಿಂಗ್ ಈಸ್ ಫೈನ್ ಅನ್ನುವ ಸಂದೇಶ ಕೊಡುವುದಕ್ಕೆ ಆ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಮುಗಿಯುತ್ತೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ ನಾವು, ಬಿ ಜೆ ಪಿ ಮೂಲಗಳು ಹೇಳೋದು ಡಿ ಕೆ ಶಿವಕುಮಾರ್ ಹಾದಿ ಅಷ್ಟು ಸುಗಮ ಇಲ್ಲ ಅಂತ ಬಿ ಜೆ ಪಿ ಮೂಲಗಳು ಹೇಳ್ತಾ ಇರೋದು, ದೆಹಲಿಯ ಮೂಲಗಳು. ಕಾಂಗ್ರೆಸ್ನವ್ರು ಯಾರೋ ಒ ಬಿ ಸಿ ನಾಯಕರನ್ನ ಮಾಡ್ತಾರೆ ನೋಡ್ತಾ ಇರಿ, ಅಥವಾ ಅಹಿಂದ ನಾಯಕರೊಬ್ಬರನ್ನ ಮಾಡ್ತಾರೆ ನೋಡ್ತಾ ಇರಿ ಅಂತ ಆ ಪಾಸಿಬಿಲಿಟಿ ಕಾಣಿಸ್ತಾ ಇಲ್ಲ. ಸೊ ಹೊಸ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತೆ. ಅವರ ಜೊತೆಗೆ ಒಂದು 8-10 ಜನ, ಈಗ ಮುಖ್ಯಮಂತ್ರಿಗಳ ರಾಜೀನಾಮೆಯೊಂದಿಗೆ ಅವರ ಕ್ಯಾಬಿನೆಟ್ಟು ಡಿಸಾಲ್ವ್ ಆಯಿತು ಅಂತ ಅರ್ಥ. ಯಾರೂ ಮಂತ್ರಿಗಳಾಗಿ ಉಳಿಯೋದಿಲ್ಲ, ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಟ್ಟಂಗೆ ಲೆಕ್ಕ. ಹೊಸ ಮುಖ್ಯಮಂತ್ರಿಗಳ ಜೊತೆಗೆ ಯಾರು ಇದ್ದೇ ಇರ್ತಾರೆ ಕ್ಯಾಬಿನೆಟ್ನಲ್ಲಿ ಅಂತ ಇರುತ್ತಲ್ಲ, ಒಂದು 8 ಜನನ ಸಚಿವರುಗಳನ್ನಾಗಿ ಪ್ರಮಾಣ ವಚನ ಕೊಡಿಸ್ತಾರೆ. ಉಳಿದ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಕಂಪ್ಲೀಟ್ ಎಕ್ಸ್ಪಾನ್ಷನ್ ಆಗೋದು ರಾಜ್ಯಸಭೆ ಎಲೆಕ್ಷನ್ ಮುಗಿದ ಮೇಲೆ, ರಾಜ್ಯಸಭೆ ವೋಟಿಂಗ್ ಆದಮೇಲೆ. 18ನೇ ತಾರೀಕು ವೋಟಿಂಗ್ ಇದೆ, ಅದು ಮುಂದಿನ ತಿಂಗಳು. ಅದಕ್ಕಿಂತ ಮೊದಲು ಇವರೇನ ಕ್ಯಾಬಿನೆಟ್ ಮಾಡ್ಕೊಂಡು ಸಚಿವರಾಗಬೇಕು ಅಂತ ಬಟ್ಟೆ ಹೊಲ್ಸ್ಕೊಂಡು ರೆಡಿ ಇದ್ದಾರೆ ಒಂದಷ್ಟು ಜನ. ಅವ್ರಿಗೆ ಕ್ಯಾಬಿನೆಟ್ ಸ್ಥಾನ ಸಿಗದೆ ಬಹಳ ಹಗ್ಗದ ಮೇಲೆ ನಡಿಗೆ ಇದ್ದಂಗಿದೆ ಈ ಸಲದ ರಾಜ್ಯಸಭಾ ಎಲೆಕ್ಷನ್ನು. 4 ಕ್ಯಾಂಡಿಡೇಟ್ ಕಣದಲ್ಲಿದ್ದರೆ ಕ್ಲಿಯರು, 3 ಕಾಂಗ್ರೆಸ್ನವ್ರು ಗೆಲ್ತಾರೆ, 1 ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಗೆಲ್ಲತ್ತೆ ಅಂತ. 5ನೇ ಕ್ಯಾಂಡಿಡೇಟ್ ಏನಾದರೂ ನಾನು ಒಂದು ಪ್ರಯತ್ನ ಪಡ್ತೀನಿ ಅಂತ ನಾಮಿನೇಷನ್ ಫೈಲ್ ಮಾಡಿ, ಆ 5ನೇ ಕ್ಯಾಂಡಿಡೇಟು ಖಜಾನೆ ದೊಡ್ಡದಿರೋ ಮನುಷ್ಯ ಆಗಿಬಿಟ್ರೆ ಏನಾಗ್ಬಿಡುತ್ತೋ ಅನ್ನೋ ಆತಂಕ ಕಾಂಗ್ರೆಸ್ ಒಳಗಿದೆ. ಅದಕ್ಕೆ ನಮ್ಮ ಅಂದಾಜಿನ ಪ್ರಕಾರ ರಾಜ್ಯಸಭೆ ಚುನಾವಣೆಯೆಲ್ಲ ಮುಗಿಯೋ ತನಕ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿಗೆ ಹೋಗೋದಿಲ್ಲ. ಅಲ್ಲಿ ತನಕ ಯಾರು ಬರ್ತಾರೋ ಅವ್ರಿಗೆ ನಿನ್ನ ಹೆಸರು ಲಿಸ್ಟಲ್ಲಿದೆ, ನೀನು ಮಿನಿಸ್ಟ್ರೇ ಅಂದ್ಕೊಂಡು ಹೋದರೆ ಮುಗೀತಪ್ಪ. ಹಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಟ್ರು ಅಂತ ಅವರ ಬೆಂಬಲಿಗರು, ಅವರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಇದ್ದಿದ್ರಲ್ಲಿ ನನಗೆ ಯಾಕೋ ಈ ಮಾಗಡಿ ಬಾಲಕೃಷ್ಣ ಅವರ ಉತ್ಸಾಹನೇ ಕಡಿಮೆ ಅನ್ನಿಸ್ತಾ ಇದೆ. ಇಲ್ಲದೇ ಇದ್ರೆ ಫುಲ್ ಬ್ಯಾಟಿಂಗ್ ಮಾಡಿದವರೇ ಅವರು. ಅನೇಕರು ಮಾತಾಡಿದ್ದಾರೆ. ನಾನು ಹೇಳ್ತಾ ಇದ್ನಲ್ಲ ಡೇಟು, ಆ ಡೇಟ್ ಬಂದೇ ಬಿಡ್ತು ನೋಡಿ ಅಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್. ಮಾಗಡಿ ಬಾಲಕೃಷ್ಣ ಅವರ ಉತ್ಸಾಹ ಕಡಿಮೆ ಅನ್ನಿಸ್ತಾ ಇದೆ ನನಗೆ. ಶಿವಗಂಗಾ ಬಸವರಾಜ್ ಅವರ ಉತ್ಸಾಹ ಕಡಿಮೆ ಅನ್ನಿಸ್ತಾ ಇದೆ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ. ಮಾಧ್ಯಮಗಳಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ ಉಪಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥದ್ದನ್ನು ಬಿತ್ತಾರ ಮಾಡ್ತಾ ಇದ್ದೀರಾ. ಬಹುಶಃ ಹೈಕಮಾಂಡ್ ಇನ್ನೂ ಕೂಡ ಸ್ಪಷ್ಟಪಡಿಸ್ಬೇಕು ಅದನ್ನು. ಹೈಕಮಾಂಡ್ ಫೈನಲ್ ಆಗಿ 7 ಗಂಟೆ ಇದೇ ರೀತಿ ಇದೆ ಅಂತ 7 ಗಂಟೆ ನಾವು ಹೂವಾಪೋದ ಮೇಲೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ 2 ಕಣ್ಣುಗಳಿದ್ದಂಗೆ. ಯಾವ ಕಣ್ಣಿಗೆ ಚುಚ್ಚಿದ್ರು ಕೂಡ ಅದು ನೋವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಕ್ಕಂಥದ್ದು. ಈ ಪಕ್ಷನ ಬಲಿಷ್ಠವಾಗಿ ಕಟ್ಟಬೇಕು ಅಂತಂದರೆ ಇಬ್ಬರು ಜೋಡೆತ್ಕೊಳ್ಳದ ರೀತಿಯಲ್ಲಿ ಮುಂದೆ ಹೋದರೆ ಮಾತ್ರ ಸಾಧ್ಯ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ನಾವು ತರಬೇಕು, ಇದರಿಂದ ಇವರಿಬ್ಬರು ಒಗ್ಗಟ್ಟಾಗಿ ಹೋಗಬೇಕು, ಇವರಿಬ್ಬರಲ್ಲಿ ವೈಮನಸ್ಸು ಬರಬಾರ್ದು ಅಂತಕ್ಕಂಥ ವಿಚಾರವಾಗಿ ಅನೇಕ ಚರ್ಚೆಗಳು ನಡೀತಾ ಇತ್ತು. ಆದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಅವರು. ನಮ್ಮ ಪಕ್ಷಕ್ಕೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೆ ಎಲ್ಲ ನಡಿಬೇಕು. ಅದು ಆಗಲಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ವಿಶ್ವಾಸಕ್ಕೆ ತಗೊಂಡೆ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸ ತೊಗೊಂಡೆ ಎಲ್ಲ ಕೂಡ ಕೆಲಸ ಕಾರ್ಯಗಳು ಆಗಬೇಕು. ಪಕ್ಷದ ಬೆಳವಣಿಗೆ, ಸಂಘಟನೆ ಎಲ್ಲ ಕೂಡ ಅವರ ನೇತೃತ್ವದಲ್ಲೇ ನಡಿಬೇಕು. ನನ್ನಷ್ಟು ಖುಷಿ ಪಟ್ಟರೆ ಯಾರೂ ಇಲ್ಲ ಅಂತ ಕಾಣ್ತದೆ ಪ್ರಾಯಶಃ. ನಾನು ಭಾಳ ಸಂತೋಷವಾಗಿ, ನಾನು ಇಡೀ ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ, ಭಾಳ ಖುಷಿಯಾಗಿದ್ದೆ. ಲಕ್ಷಾಂತರ ಜನ ಇದ್ದಾರೆ, ಅವರೆಲ್ಲ ಮೌನವಾಗಿದ್ದರು. ನಾನು ಮೌನ ಮುರಿದು ನಾನು ಮಾತಾಡಿದ್ದೀನಿ ಅಷ್ಟೇ, ಬೇರೆ ಏನೇನಿಲ್ಲ ಇದರಲ್ಲಿ.
ವಿಳಂಬ ಎಲ್ಲ ಆಗ್ತಾ ಇದೆ. ನಿನ್ನೆ ತಾನೇ ಎಲ್ಲನೂ ಒಂದು ಹಂತಕ್ಕೆ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ. ಸೊ ಇನ್ನು 2-3 ದಿವಸದಲ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತದೆ. ನಾನಿಲ್ಲ, ನಮ್ಮ ನಾಯಕರಾದ್ರೆ ನಾನೆಲ್ಲ ಆದಂಗೆ. ನಾನು ಮೀಡಿಯಾದವ್ರ ಹತ್ರ ಇವತ್ತೇನು ಮಾತಾಡಲ್ಲ, ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಅಂದರೆ ಸರ್, ಈಗ ಸಚಿವ ಸ್ಥಾನದ ಆಕಾಂಕ್ಷಿ ತಾವು ಇದ್ದೀರಾ, ಸಾಕಷ್ಟು ಒತ್ತಡ ಇದೆ ನಿಮ್ಮ ಮೇಲೆ. ಅಫ್ಕೋರ್ಸ್ ನಾಟ್ ಎಲಿಜಿಬಲ್. ಆ್ಯಂಡ್ ನನಗೇನು ಕೊಟ್ಟಿದ್ದಾರೆ ಪಕ್ಷದಿಂದ ಆ ಕೆಲಸವನ್ನು ನಿರ್ವಹಿಸೋಂಥ ಕೆಲಸವನ್ನು ಮಾಡ್ತೇನೆ ನಾನು. ಹೆಚ್ಚಿನದಾಗಿ ನಮಗೆ ಒಳ್ಳೆ ಗೌರ್ನೆನ್ಸು ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಭಾಳಷ್ಟು ನಿರೀಕ್ಷೆ ಪಟ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಂದಿದೆ. ಅದನ್ನು ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅನ್ನೋ ಇನ್ನೂ ಉತ್ಸಾಹ ಹೆಚ್ಚಾಗಿದೆ ಅನ್ನೋ ಹೇಳಬಲ್ಲೆ. ನನಗೆ ಗೊತ್ತಿಲ್ಲ ಅದು. ನನಗೆ ಅದ್ರ ಬಗ್ಗೆ ಚೀಫ್ ಮಿನಿಸ್ಟ್ರ್ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾವು ಡೆಲ್ಲಿಗೆ ಹೋಗಿದ್ದು ಒಂದು ಕಡೆ ಆದರೆ ಇವತ್ತಿನ ದಿನ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಇಲ್ಲ ನನಗೆ ಮುಖ್ಯಮಂತ್ರಿ ಅವರಾದ್ರೇನು ಇವರಾದ್ರೇನು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಅಷ್ಟೇ. ಏನು ಅವರಲ್ಲಿ ಏನೇನು ಒಡಂಬಡಿಕೆ ಆಗಿತ್ತೋ ಗೊತ್ತಿಲ್ಲ. ಅಲ್ಲ, CLP ಮೀಟಿಂಗ್ ಏನು ಕರೆದಾರ? ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.